ನೆಕ್ಸ್ಟ್ ಬರೋದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಹೌದಾ? ಅಂದ್ರೆ ಕನ್ನಡದಲ್ಲಿ ಪೂರ್ಣ ಓಕೆ. ಇದನ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ನಿನ್ನೆ ಎಲ್ಗೋ ಹೋಗಿರೋ ಟೈಮಲ್ಲಿ ಈ ಟೈಮಲ್ಲಿ ಏನ್ ಮಾಡ್ತಿದ್ವಿ ಮನೇಲಿ ಅಂತ ಇವ್ನು ಬಂದು ನಿನಗ್ ಕೇಳ್ತಾನೆ. ನಾನು ನಿನ್ನೆ ಇಷ್ಟೊತ್ತಲ್ಲಿ ಆಟ ಆಡ್ಕೊಂಡ್ ಬಂದು ಕೂತಿದ್ದೆ ಅಂತ ನೀನ್ ಹೇಳ್ತೆ. ಅಂದ್ರೆ ಜಸ್ಟ್ ಮುಗಿಸಿ ಕೂತಿದ್ದೆ. ನಾನು ಇಲ್ಲ ಅಂತಂದ್ರೆ ಅದೇ ಮಲಗಿದ್ದೆ ಎದ್ದೆ ಅಂತ ಮಾಡಿ ಮುಗಿಸಿ ಜಸ್ಟ್ ಮುಗಿದಿರೋ ಕೆಲ್ಸ ಅನ್ನ ಹೇಳ್ಬೇಕಾದ್ರೆ. ಹೌದಾ? ಅದೇ ತರ ಈಗ ನಾವು ಒಂದು ಸ್ಟೋರೀಸ್ ಎಲ್ಲ ನಿಮ್ಗೆ ಹಿಸ್ಟ್ರಿನಲ್ಲಿ ಎಲ್ಲ ಬರ್ತವೆ. ಹಿಸ್ಟ್ರಿನಲ್ಲಿ ಏನೆಲ್ಲ ಬರ್ತವೆ ಹೇಳ್ರಿ? ಆಗೋಗಿರೋ ಕಥೆಗಳನ್ನೇ ಕೊಡ್ತಾ ಇರ್ತಾರೆ. ಹೌದಾ? ಇತಿಹಾಸದಲ್ಲಿ ಆಯ್ತು ಯಾವ್ದೇ ಆಯ್ತು ಆಗೋಗಿರೋ ಕಥೆಗಳನ್ನೇ ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಜಾಸ್ತಿ ಪಾಸ್ಟ್ ಫಾರ್ಮ್ ಅಲ್ಲೇ ಯೂಸ್ ಮಾಡಿರ್ತಾರೆ. ವಾಸ್ ಅಂತ ಯೂಸ್ ಮಾಡಿರ್ತಾರೆ, ಆಸ್, ಹ್ಯಾಡ್ ಯೂಸ್ ಮಾಡ್ತಾರೆ ಅಲ್ಲಿ. ಹೌದಾ? ಸೊ ಅದೆಲ್ಲ ಪಾಸ್ಟ್ ಟೆನ್ಸ್ ಅಲ್ಲಿ ಯಾಕೆ ಯೂಸ್ ಮಾಡಿರ್ತಾರೆ ಅಂತಂದ್ರೆ ಇದನ್ನೆಲ್ಲ ಮುಗಿದೋಗಿರೋ ಕೆಲಸವನ್ನ ತಿಳಿಸೋದಿಕ್ಕೆ ಪಾಸ್ಟ್ ಫಾರ್ಮ್ ಅನ್ನ ಯೂಸ್ ಮಾಡಿರ್ತಾರೆ. ಹೌದಾ? ನೀವು ಬೇಕಾದ್ರೆ ಒಂದ್ ಯಾವ್ದಾದ್ರು ಲೆಸನ್ ಓದುವಾಗ ನೋಡ್ರಿ, ಅವ್ರದ್ದು ಹಿಸ್ಟ್ರಿ ಎಲ್ಲ ಕೊಡ್ತಾ ಇರುವಾಗ ಅಲ್ಲಿ ಏನ್ ಮಾಡ್ತಾರೆ, ಪಾಸ್ಟ್ ಫಾರ್ಮ್ ನ ಯೂಸ್ ಮಾಡ್ತಾರೆ. ಫ್ಯೂಚರ್ ಅಲ್ಲಿ ಮಾಡಲ್ಲ, ಪ್ರೆಸೆಂಟ್ ಅಲ್ಲಿ ಮಾಡಿರಲ್ಲ ಸೆಂಟೆನ್ಸ್ ಗಳನ್ನ. ಹೌದಾ? ಈಗ ಇದು ಆದ್ರೂ ಕೂಡ ನೀವು ಮಾತಾಡುವಾಗ ಅಥವಾ ನೀವು ಕೂಡ ಏನಾದ್ರೂ ಹೇಳುವಾಗ ಏನ್ ಮಾಡ್ತೀರಿ ಹೇಳ್ರಿ? ಇದೇ ತರ ನಾನು ನಿನ್ನೆ ಮಲಗಿದ್ದೆ ಎದ್ದೆ ಅಂತ ಹೇಗೆಲ್ಲ ಕನ್ನಡದಲ್ಲಿ ಮಾತಾಡ್ತೀರೋ ಅದೇ ತರ ಇದು ಇಂಗ್ಲಿಷ್ ಅಲ್ಲಿ ಮಾತಾಡುವಂಥದ್ದು. ಅರ್ಥ ಆಯ್ತು? ಹೇಳೋಣ ಈಗ ನೆಕ್ಸ್ಟ್. ಈಗ ಇದನ್ನ ಹೇಳ್ರಿ, ಫಾರ್ಮುಲಾ ನೋಡ್ರಿ ಏನ್ ಬರುತ್ತೆ ಹೇಳ್ಬೋದಾ? ಮತ್ತೆ ಆಸ್ ಆವ್ ನಿನ್ನೆ ಯೂಸ್ ಮಾಡಿದ್ದು ತಾನೆ, ಅದರದ್ದು ಪಾಸ್ಟ್ ಫಾರ್ಮ್ ಏನು? ಆಡ್ ಪ್ಲಸ್ B3. ಇಲ್ಲಿ ಮಾತ್ರ ಚೇಂಜ್ ಆಗಲ್ಲ. ಅರ್ಥ ಆಯ್ತಾ? ವರ್ಬ್ ಯಾವ್ದು ತಗೊಳ್ತೀರಪ್ಪ ಹಾಗಿದ್ರೆ ಇವತ್ತು? ಪುಟ್ ತಗೊಳ್ತೀರಾ? ಕಟ್ 3 ಫಾರ್ಮ್ ಒಂದೇ ಆಗ್ಬಿಡುತ್ತೆ ಅಲ್ಲಿ. 3 ಫಾರ್ಮ್ ಅಂತ ಗೊತ್ತಾಗ್ಬೇಕಲ್ಲ. ಬಿಲ್ಟ್ ತಗೊಳ್ತೀರಾ? ಓಕೆ. ಬಿಲ್ಡ್ ಅಂದ್ರೆ ಏನು? ಕಟ್ಟೋದೊಂದ್ ಕೆಲ್ಸ ತಾನೆ, ಕ್ರಿಯಾಪದ ಆತರ. ಓಕೆ ಅಷ್ಟೇ. ಓಕೆ. ಸಿಂಗ್ಯುಲರ್ ಈ ಕಡೆ ಕನ್ನಡದಲ್ಲಿ ಹಾಕೊಳ್ರಿ, ನಾನು ಬಿಟ್ಟಿಂಗ್ ಅಂತ ಬಿಡ್ಬೇಡ್ರಿ. ಫಸ್ಟ್ ಏನ್ ಬರುತ್ತೆ ಫಾರ್ಮುಲಾ ಪ್ರಕಾರ? ಸಬ್ಜೆಕ್ಟ್ ಐ ಹ್ಯಾಡ್ ಬಿಲ್ಟ್. ನಿರ್ಮಿಸಿದ್ದೆನು, ಕಟ್ಟಿದ್ದೆನು. ನಾನು ಹೌದಾ? ನಾನು ಕಟ್ಟಿದ್ದೇನು. ಈಗ ಅದೇ ತರ we had built. ಈಗ ನಾವೇನು ಹೇಳ್ತೀವಿ? ಬಿಲ್ಟ್. ಓಕೆ. ಹ್ಯಾಡ್ ಬಿಲ್ಟ್. ನಾವು ಕಟ್ಟಿದ್ದೆವು. ಮುಗಿಸಿರೋ ಕೆಲಸ ಹೇಳುವಂಥದ್ದು. ಕಟ್ಟಿದ್ದೆವು. ನಾನು ಒಂದ್ ಮನೆಯನ್ನ ಕಟ್ಟಿದ್ದೇನು, ಆ ಟೈಮಲ್ಲಿ ನಾನು ಕಟ್ಟಿದ್ದೇನು ಅಂತ ಹೇಳುವಂಥದ್ದು. ಅಂದ್ರೆ ಮಾಡಿ ಮುಗಿಸಿದ್ದೆ ಆ ಕೆಲಸವನ್ನ ಅಂತ. ಹೌದಾ? ನಾನು ಈಗ ಒಂದು 10 ವರ್ಷದಿಂದ ಒಂದ್ ಮನೆ ಕಟ್ಟಿದ್ದೆ ಅಂತ ಹೇಳ್ತೀನ, ಕಟ್ಟಿದ್ದೇನು ಆತರ. ಈಗ ಅದೇ ತರ ಯು ಹ್ಯಾಡ್ ಬಿಲ್ಟ್. ಕಟ್ಟಿದ್ದಿ. ಅದೇ ತರ ಯು ಹ್ಯಾಡ್ ಬಿಲ್ಟ್. ನೀವು ಕಟ್ಟಿದ್ದೀರಿ.
ಹೌದಾ? ಅದೇ ತರ ಎ ಹ್ಯಾಡ್, ಇಲ್ಲಿ ಏನು ಚೇಂಜಸ್ ಆಗಲ್ಲ. ಅಲ್ಲೇ ಅಂದ್ರೆ ಎಸ್ ಬರ್ತಾ ಇತ್ತು, ಆಸ್ ಅಂತ ಬರ್ತಾ ಇತ್ತು. ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಆವ್ ಇದ್ದಿದ್ದು ಆಸ್ ಆಗ್ತಾ ಇತ್ತು. ಇಲ್ಲಿ ಏನು ಚೇಂಜಸ್ ಇಲ್ಲ. ಆರಾಮಾಗಿ ಅಲ್ಲೇನಿದೆನೋ ಅದನ್ನೇ ನೀವು ಬರಿತಾ ಹೋಗ್ಬಿಟ್ರೆ ಆಯ್ತು. ಅವನು ಕಟ್ಟಿದ್ದನು, ಹೌದಾ? ಕಟ್ಟಿದ್ದನು, ಅವರು ಕಟ್ಟಿದ್ದರು. ದೇ ಹ್ಯಾಡ್ ಬಿಲ್ಟ್, ಅವರೊಂದ್ ಮನೆ ಕಟ್ಟಿದ್ದರು. ಬಿಲ್ಟ್, ಅವರು ಕಟ್ಟಿದ್ದರು. ಅರ್ಥ ಆಯ್ತಾ? ಉದಿದ್ ಮಾಡ್ತೀರಾ ನೀವೇನೆ? ಮಾಡ್ಕೊಳ್ಳಿ. ಕಂಟಿನ್ಯೂ ಪಾರ್ಟಿ ಏನೇನ್ ಬರುತ್ತೆ ಅದನ್ನ ಇಟ್ಟು ಸೇಮ್. ಕಟ್ಟಿತ್ತು ಒತ್ತು ಬರುತ್ತೆ. ಇಟ್ಟು ಆಡ್ ಬಿಲ್ಟ್ ಸೇಮ್. ಅವು ಕಟ್ಟಿದ್ದವು, ಅದು ಕಟ್ಟಿತ್ತು. ಕಟ್ಟಿತು ಬೇರೆ, ಕಟ್ಟಿತ್ತು ಒತ್ತು ಬೇರೆ. ಇದಕ್ಕೆ ಹೆಂಗ ಕಟ್ಟಿದೇನು, ಕಟ್ಟಿದೆನು, ಕಟ್ಟಿದೆವು. ಇದು ಕಟ್ಟಿದ್ದೇನು, ಕಟ್ಟಿದ್ದೇನೆ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಬರ್ತಿತ್ತು, ಹೌದಾ? ಈಗ ಪಾಸ್ಟ್ ಅಲ್ಲಿ ಕಟ್ಟಿದ್ದೆನು ಅಂತ ಬರ್ತಾ ಇದೆ. ಇರುತ್ತೇನೆ, ಇರುತ್ತೇವೆ. ಅದೇ ತರ ಇದ್ದೆನು, ಇದ್ದೆವು. ಸಾರಿ, ಇರುತ್ತೇನೆ ಪ್ರೆಸೆಂಟ್ ಟೆನ್ಸ್, ಇದ್ದೇನು ಪಾಸ್ಟ್ ಟೆನ್ಸ್. ಆತರ ಅರ್ಥ ಆಯ್ತಾ? ಮಾಡ್ಕೊಡು ಕಂಟಿನ್ಯೂ.